ಇಲ್ಲ ಆ ಥರ ಬೇಸರ ಮಾಡ್ಕೊಳೋ ಅಷ್ಟೆಲ್ಲ ನೋವು ಮಾಡ್ಕೋಬೇಡಿ. ಯಾವುದೇ ಒಂದು ರಿಲೇಶನ್ಶಿಪ್ ಬಂದಾಗ ಅಲ್ಲಿ ಇದು ಹೊಂದಾಣಿಕೆಗಳು. ನನ್ನಿಂದ ಇವಾಗ ಎಷ್ಟು ಮ್ಯಾಮ್, ನಮ್ಮ ಅಪ್ಪ ಅವರೆಲ್ಲ ಬೇಕಾಗೇ ಇರ್ಲಿಲ್ಲ, ಅವ್ರಿಗೆಲ್ಲ ಇದು ಅನುಭವಿಸ್ಬೇಕಾಗಿರೋದು. ಹ್ಮ್ ನನಗ್ ಪ್ರೀತಿ ಬೇಕು ಅಂತ ಅನ್ಕೊಂಡು ನಾನು ಹೋದೆ, ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು. ಎಲ್ಲರೂ ಅನುಭವಿಸ್ತಿದ್ದಾರೆ, ನಾನು ಇನ್ನೂ ಅನುಭವಿಸ್ತಾ ಇದ್ದೀನಿ. ಇದ್ದಿದ್ದು 6 ತಿಂಗಳು 1 ವರ್ಷ, ಆದ್ರೆ ಅನುಭವಿಸ್ತಾ ಇರೋದು 2-2.5 ವರ್ಷ. ಇನ್ನೂ ಎಷ್ಟು ಟೈಮ್ ಇದು ಹೋಗುತ್ತೋ ನನಗೆ ಗೊತ್ತಿಲ್ಲ. ಇದೆಲ್ಲ ಬೇಕಾ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಯಾಕೆಂದರೆ ನೋಡಿ, ಹೊಂದಾಣಿಕೆ ಅನ್ನೋದು ಏಜಲ್ಲೂ ಕೂಡ ಬಂದ್ಬಿಡುತ್ತೆ. ಯಾಕೆಂದರೆ ಅವರಿಗೆ ಸ್ವಲ್ಪ ಏಜ್ ಆಗಿರೋ ಥರ ಕಾಣಿಸ್ತಿದ್ರೆ ಆಗಿದ್ರೂ ಆಗಿರಬಹುದು, ಅದು ನಂಗೆ ಗೊತ್ತಿಲ್ಲ. ಬಟ್ ಏಜ್ ಲಿಮಿಟ್ ಅಂತ ಬಂದಾಗ ನಿಮ್ಮ ಆಲೋಚನೆಗಳೇ ಬೇರೆ ರೀತಿಯಾಗಿರುತ್ತೆ, ಮತ್ತು ಅವರ ಆಲೋಚನೆ ಬೇರೆ ಆಗಿರುತ್ತೆ. ಸೊ ನಿಮಗೂ ಅವ್ರಿಗೂ ಎಷ್ಟು ವರ್ಷ ಗ್ಯಾಪ್ ಇತ್ತು? ಅವರು 8 ಇಯರ್ಸ್ ಮ್ಯಾಮ್. 8 ಇಯರ್ಸ್, ಓಕೆ. ಸೊ ಹಾಗಾಗಿ ಏಜ್ ಡಿಫ್ರೆನ್ಸ್ ಬಂದಾಗ ಸೊ ಹೊಂದಾಣಿಕೆ ಆಗಲ್ಲ ಕೆಲವ್ರಿಗೆ. ನಾನೇ ಹೆಚ್ಚು ಅನ್ನೋ ಥರ ಅವ್ರು ನಡ್ಕೊಳ್ಳೋದು, ಅಥವಾ ನಾನೇ ಹೆಚ್ಚು ಅಂತ ನೀವು ನಡ್ಕೊಳ್ಳೋದು, ಅಥವಾ ನನ್ನ ಮಾತೇ ಕೇಳಬೇಕು. ಯಾಕೆಂದರೆ ಈ ಏಜ್ ಆಗಿರೋರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ನನ್ನ ಮಾತೇ ಕೇಳಬೇಕು, ನನ್ನ ದಾರಿ ನೀನು ದಾಟಬಾರ್ದು ಅನ್ನೋ ಥರ ಇರುತ್ತೆ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಅವರು ಪೊಸೆಸಿವ್ ಆಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಇವ್ರ ಜೊತೆ ಮಾತಾಡಬೇಡ, ಅವ್ರ ಜೊತೆ ಮಾತಾಡಬೇಡ, ಹೀಗೆ ಇರು, ಹೀಗೆ ಆತರ ಏನು ಇರ್ಲಿಲ್ಲ ಮ್ಯಾಮ್, ಪೊಸೆಸಿವ್ ಅಂತ ಇರ್ಲಿಲ್ಲ. ಬಟ್ ಹಿ ವಾಸ್ ವೆರಿ ಅಗ್ರೆಸಿವ್. ಅವ್ರಿಗೆ ಕೋಪ ಅಂದ್ರೆ ಅವ್ರಿಗೆ ನಾ ಹೇಳಿದ ನೋ ಅನ್ನೋದು ಅವ್ರಿಗೆ ಕೇಳಕ್ ಆಗಲ್ಲ ಯಾವುದೇ ವಿಷಯದಲ್ಲೂ ಕೂಡ. ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅವ್ರು ಹೇಳಿದ್ದೇ ನಡಿಬೇಕು ಅವ್ರಿಗೆ. ಹಿ ಕೆನಾಟ್ ಟೇಕ್ ಅ ನೋ. ತುಂಬಾ ಈಗೋ ಹರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ನಾನು ಈ ವಿಚಾರ ಕೇಳೋಳಿದ್ದೆ ನೋಡಿ. ಸೊ ಕೆಲವ್ರಿಗೆ ಏನಾಗ್ಬಿಡುತ್ತೆ, ಕೆಲವ್ರ ಮನಸ್ಥಿತಿ ಏನಾಗ್ಬಿಡುತ್ತೆ ಅಂದರೆ, ತಮ್ಮ ತಂದೆ ತಾಯಿಯಿಂದ ಹಿಡಿದು, ಸ್ಕೂಲಿಂದ ಹಿಡಿದು, ಮತ್ತು ತಮ್ಮ ಬಿಸ್ನೆಸ್ಸಿಂದ ಹಿಡಿದು ಎಲ್ಲವೂ ಕೂಡ ಓಕೆ 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 ಆಯಿತು ಆಯಿತು ಅಂತ ಬಂದಾಗ, ಅಲ್ಲೆಲ್ಲವೂ ಕೂಡ ಪಾಸಿಟಿವ್ ಬಂದಾಗ, ನಿಮ್ಮ ನೆಗೆಟಿವ್ ಇದು ಪ್ರಶ್ನೆ ಅಥವಾ ನಿಮ್ಮ ನೆಗೆಟಿವ್ ಉತ್ತರ ಅವ್ರಿಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕಾಣಿಸುತ್ತೆ. ಪ್ರಾಬಬ್ಲಿ ಮ್ಯಾಮ್, ಇರ್ಬೋದೇನೋ. ಯಾಕೆಂದರೆ ಪ್ರತಿಯೊಬ್ಬರು ಎಲ್ಲದಕ್ಕೂ ಎಲ್ಲ ಸಿಕ್ಬಿಟ್ಟಿರುತ್ತೆ ಅವರಿಗೆ. ಸೊ ನಿಮ್ಮಿಂದ ಇಲ್ಲ ಆಗಲ್ಲ, ನನಗೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಾತು ಆ ನೆಗೆಟಿವ್ ವರ್ಷನ್ನ ಅವ್ರಿಗೆ ಈ ರೀತಿಯಾಗಿ ಮಾಡೋದಕ್ಕೆ ಶುರು ಮಾಡ್ತಾ ಅಂತ ಇರಬಹುದು ಮ್ಯಾಮ್, ಪ್ರಾಬಬ್ಲಿ. ಇದು ನಮ್ಗೆ ಬೇಜಾರು ಆಗಲ್ಲ ಅಂತ ಹೇಳಿದ್ರೆ, ಐ ಥಿಂಕ್ ಇದು ನಂಗೆ ಇನ್ ಅ ವೆರಿ ಬ್ಯಾಡ್ ಫೇಸ್. ನನಗೆ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡಕ್ ಆಗ್ತಾ ಇಲ್ಲ. ಇಫ್ ಯು ಡೋಂಟ್ ಮೈಂಡ್, ಇದು ಇಲ್ಲೇ ನಿಲ್ಲಿಸಬಹುದಾ ಅಂತ. ಶೋರ್. ಈಗ ಲಾಸ್ಟ್ ಪ್ರಶ್ನೆ, ಸೊ ನೀವು ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ? ಗೊತ್ತಿಲ್ಲ ಮ್ಯಾಮ್. ನಾನು ಇವಾಗ ಲೀಗಲ್ ಆಗಿ ನೋಡ್ಬೇಕು. ನಾನು ಇನ್ನು ಇವತ್ತು ಲಾಯರ್ನ ಮೀಟ್ ಮಾಡೋದಿದೆ. ಮೀಟ್ ಮಾಡಿ, ನಾನು ಸ್ಟೇಷನ್ ಹೋಗಿ ಮೀಟ್ ಮಾಡಿ, ಪೊಲೀಸ್ನ ಮೀಟ್ ಮಾಡಿ, ಲಾಯರ್ನ ಮೀಟ್ ಮಾಡಿ, ಇದನ್ನ ಲೀಗಲ್ ಆಗಿ ಮುಂದೆ ಹೇಗೆ ತಗೊಂಡ್ ಹೋಗ್ಬೇಕು ಅಂತ ನೋಡ್ಬೇಕು ಮ್ಯಾಮ್. ಎಲ್ಲರೂ ಇನ್ನೂ ಹೊಸದು ನನಗೆ. ಸೊ ಐ ವಿಲ್ ಹ್ಯಾವ್ ಟು ಫೈಂಡ್ ಔಟ್. ನಾನು ಎಲ್ಲರ ಜೊತೆ ಮಾತಾಡ್ಬೇಕು, ಲಾಯರ್ ಜೊತೆ ಫಸ್ಟ್ಲಿ ಕುತ್ಕೊಂಡು ಮಾತಾಡ್ಬೇಕು. ಇದು ಏನು ಎತ್ತ ಅಂತ ಹೇಳಿ ಅದ್ರ ಮೇಲೆ ಡಿಸೈಡ್ ಮಾಡ್ಬೇಕು ಮ್ಯಾಮ್. ಮ್ಯಾಮ್, ಈಗ ಇನ್ ಕೇಸ್ ಏನಾದರೂ ನಾನು ಮಾಡಿದ ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡು, ಒಂದು ಚಾನ್ಸ್ ಕೊಡು, ನಾವಿಬ್ರು ಖುಷಿಯಿಂದ ಇರೋಣ, ಮದುವೆ ಮಾಡಿ. ನಾನು ವಾಪಸ್ ಡೆಫಿನೆಟ್ಲಿ ಇಲ್ಲ ಮ್ಯಾಮ್, 101% ಇಲ್ಲ. ಯಾಕೆ ನಾವು ತುಂಬ ಕೇಸ್ಗಳನ್ನು ನೋಡಿದ್ದೀವಿ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಕೋರ್ಟು ಕೇಸು ಮತ್ತೊಂದು ಮಗದೊಂದು ಆದಾಗ ಎಲ್ಲವೂ ಕೂಡ ಬೇರೆ ಆಗೋಣ ಅಂತ ನನಗೆ ಬೇಡ ಮ್ಯಾಮ್, ಡೆಫಿನೆಟ್ಲಿ ಬೇಡ. ಅಂದ್ರೆ ಇದು ಅಂದ್ರೆ ಅಂದ್ರೆ ಯಾವ ತರ ಎಮೋಷನ್ಸ್ಗೂ ನಾನು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇಷ್ಟೆಲ್ಲ ಆಗ್ಬೇಕಾದ್ರೆ ನನಗೆ ಕೋಪನೇ ಬರ್ತಾ ಇದೆ. ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಅಂಡ್ ಅವ್ರಿಗೆ ನನ್ನ ಲೈಫಲ್ಲಿ, ನನ್ನ ಮನಸ್ಸಲ್ಲಿ ಯಾವುದೇ ತರ ಎಮೋಷನ್ಸ್ಗೂ ಜಾಗ ಇಲ್ಲ. ಬರೀ ಪ್ರೀತಿ ಅಂತ ಹೇಳ್ತಿಲ್ಲ ನಾನು, ಯಾವುದೇ ರೀತಿ ಎಮೋಷನ್ಸ್, ಆ ಕೋಪ, ದ್ವೇಷ, ಯಾವುದೇ ರೀತಿ ಎಮೋಷನ್ಸ್ಗೆ ಜಾಗನೇ ಇಲ್ಲ ಮ್ಯಾಮ್. ಆಗಿದ್ದೆಲ್ಲ ಆಯ್ತು, ತಪ್ಪಾಯ್ತು ಅಂತ ಕೇಳಿದ್ರು ನಿಮ್ಮ ಮನಸ್ಸು ಅವ್ರ ವಿಚಾರದಲ್ಲಿ ಕಲ್ಲಾಗೋಗ್ಬಿಟ್ಟಿದೆ ಹಾಗಿದ್ರೆ. ಸೊ ಮುಂದುವರಿಕೆ ಅಲ್ಲಿ ಚಾನ್ಸ್ ಇಲ್ಲ. ಇಲ್ಲ ಮ್ಯಾಮ್, ಡೆಫಿನೆಟ್ಲಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ನೋಡಿ ಮೇಡಮ್, ಸೀರೆ ಬಂದು ಮುಳ್ಳ ಮೇಲೆ ಬಿದ್ದರು, ಮುಳ್ಳು ಹೋಗಿ ಸೀರೆ ಮೇಲೆ ಬಿದ್ದರು, ಸೀರೆಗೆ ಬರೋದೇ ಕೆಟ್ಟ ಹೆಸರು ಅಲ್ವಾ? ಹೌದು ಡೆಫಿನೆಟ್ಲಿ ಮ್ಯಾಮ್, 101%. ಅದಕ್ಕೆ ನಾನು ತುಂಬಾ ಸ್ಕೆಪ್ಟಿಕಲ್ ಆಗಿದ್ದೆ, ಹೆಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಅರ್ಧ ಧೈರ್ಯ ನಾನು ಅದ್ರಲ್ಲೇ ಕಳ್ಕೊಂಡ್ಬಿಟ್ಟಿದ್ದೆ ಅನ್ಸುತ್ತೆ. ಬಿಕಾಸ್ ಹಿಂಗೆ ಇರ್ಬೋದು, ಹಿಂಗೆ ನೋಡಿದ್ರು ಕೂಡ
ಅವ್ರಿಗೆ ಎದ್ದೇಳೋದು ಈಸಿ ಇರ್ಬೋದು. ಇದರಿಂದ ಐ ಡೋಂಟ್ ಥಿಂಕ್ ನನಗೆ ಅದು ತುಂಬಾ ಈಸಿ ಆಗುತ್ತೆ ಅಂತ ಹೇಳೋದಕ್ಕೆ ತುಂಬಾನೇ ಕಳ್ಕೊಂಡ್ಬಿಟ್ಟಿದೀನಿ ನಾನು. ಇನ್ನೇನೇ ಇದ್ರು ನಾನು ಹೊಸದಾಗಿ ಶುರು ಮಾಡ್ಬೇಕಾಗುತ್ತೆ ಅಥವಾ ಸ್ಕ್ರಾಚ್ ಇಂದ ಶುರು ಮಾಡ್ಬೇಕಾಗುತ್ತೆ. ಅಂಡ್ ಐ ಡೋಂಟ್ ನೋ ಹೇಗೆ ಅಂತ ಹೇಳ್ಬಿಟ್ಟು, ಬಟ್ ಎನಿವೇ ನಾನು ಆಲ್ರೆಡಿ ಇಲ್ಲಿ ಇದ್ದೀನಿ, ಫೈಟ್ ಮಾಡ್ತಾ ಇದ್ದೀನಿ. ಸೊ ಆಗ್ಬಿಟ್ಟಿದೆ, ಈ ಒಂದು ಸ್ಥಿತಿ ಆಗ್ಬಿಟ್ಟಿದೆ, ಈ ಒಂದು ತಪ್ಪಾಗ್ಬಿಟ್ಟಿದೆ, ಇದೊಂದು ಸಿಚುವೇಶನ್ ಬಂದು ನಿಂತ್ಕೊಂಡ್ಬಿಟ್ಟಿದೀನಿ. ಇದನ್ನ ಫೇಸ್ ಮಾಡೋದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಇವಾಗ. ಸೊ ಮಾಡ್ಲೇಬೇಕು, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈ ಮುಖಾಂತರ ನೋಡಿ ಮ್ಯಾಮ್, ಇದೊಂದು ಮನವಿ ಮತ್ತೆ ರಿಕ್ವೆಸ್ಟ್ ಪ್ರಾಮಿಸ್ ಮಾಡಬೇಕು. ನೀವು ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಪ್ರಾಮಿಸ್ ಮಾಡಬೇಕು. ನೀವು ಈಗಾಗಲೇ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀರಿ, ಅದರಲ್ಲಿ ಬಹಳ ನೊಂದಿದ್ದೀರಿ ಈ ವಿಚಾರದಲ್ಲಿ. ಇನ್ನು ಮುಂದೆ ಈ ರೀತಿಯಾಗಿ ಯಾವುದೇ ಡಿಸಿಷನ್ ಅಥವಾ ದುಡುಕು ನಿರ್ಧಾರ ನೀವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡಬೇಕು ಈ ಮುಖಾಂತರ. ಡೆಫಿನೆಟ್ಲಿ ಮ್ಯಾಮ್, ಐ ವಾಂಟ್. ಶೋರ್ ಅಲ್ವಾ? ಎಸ್ ಮ್ಯಾಮ್, ಶೋರ್, ಥ್ಯಾಂಕ್ ಯು. ಓಕೆ ಮೇಡಮ್, ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ. ಗ್ಯಾರಂಟಿ ನ್ಯೂಸ್ ನಿಮ್ಮ ಜೊತೆಗೆ ಯಾವಾಗಲೂ ಕೈ ಜೋಡಿಸುತ್ತೆ. ಧೃತಿಗೆಡಬೇಡಿ, ಧೈರ್ಯಗೆಡಬೇಡಿ, ಫೇಸ್ ಮಾಡಿ, ನಿಮ್ಮಲ್ಲಿ ಆ ಶಕ್ತಿ ಇದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಮೇಡಮ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.